BMRD ಕನ್ವರ್ಷನ್ ಹೆಸರಿನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತವೆ. ಲೇಬರ್ಗೆ ಪಂಚಾಯತಿ ಖಾತಾ ಈ ಖಾತಾ ಸಿಗುತ್ತೆ ಅಂದ್ರೆ ಅದು 100% ಬೋಗಸ್. ಇಲ್ಲಿ ಇನ್ನೊಂದು ಬರುತ್ತೆ BMRD ಕನ್ವೆನ್ಷನ್. ಈ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ, ಯಾಕೆಂದ್ರೆ ಬಹಳಷ್ಟು ಪ್ರಕರಣಗಳು ಇಲ್ಲೇ ಇರೋ ಕಾರಣಕ್ಕಾಗಿ ಸೊ ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಬಹಳಷ್ಟು ಕನ್ವರ್ಷನ್ ಆಗಿದೆ ಅಂತ ಹೇಳಿ ಇನ್ನು BMRD ಕನ್ವರ್ಷನ್ ಹೆಸರಿನಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತವೆ. ಸೊ ಇಲ್ಲಿ ಹೇಗೆ ಅದನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಆ ರೀತಿಯ ಒಂದು ವಾತಾವರಣಗಳು ಇಲ್ಲಿ ಕ್ರಿಯೇಟ್ ಆಗುವಂಥ ಸಂದರ್ಭದಲ್ಲಿ DC ಕನ್ವರ್ಷನ್ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಜನರಿಗೆ ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ. ಸೊ ಇದಕ್ಕೆ ನೀವು ಯಾವ ರೀತಿ ಉತ್ತರವನ್ನು ಕೊಡ್ತೀರಿ? ನೋಡಿ, ಯಾವುದೇ ಸ್ಥಳೀಯ ಪ್ರಾಧಿಕಾರಗಳು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಇರುತ್ತೆ. ಓಕೆ, ನಮ್ಮಲ್ಲಿ BDA BMRDA ಇವೆಲ್ಲ ಏನಾಗುತ್ತೆ, ಒಂದು ಪ್ರಾಧಿಕಾರಗಳು. ಹೌದು. ನಮ್ಮಲ್ಲಿ ಮಂಗಳೂರು ಹೋದ್ರೆ ಮಂಗಳೂರಿನ ಸ್ಥಳೀಯ ಪ್ರಾಧಿಕಾರಗಳು ಏನ್ ಕೊಡುತ್ತೆ ಅದ್ರ ಲೈಸೆನ್ಸ್. ಓಕೆ. ನಮ್ಮಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ BMRDA ಬರುತ್ತೆ. ಬೆಂಗಳೂರು ಸೆಂಟ್ರಲ್ ಬಂದ್ರೆ BDA ಬರುತ್ತೆ. ಈ ತರ ಎಲ್ಲ ಸ್ಥಳೀಯ ಪ್ರಾಧಿಕಾರಗಳಿಂದ ಅಧಿಕೃತ ಜ್ಞಾಪನವನ್ನ ಪಡ್ಕೊಳ್ಳೋದಿದೆಯಲ್ಲ, ಅದನ್ನ ನಾವು ಕನ್ವರ್ಷನ್ ಲ್ಯಾಂಡ್ ಅಂತ ಕರಿತೀವಿ. ಓಕೆ. ಕೆಲವೊಂದು ನಾವು ರೂರಲ್ ಅಲ್ಲಿ ಕೆಲವೊಂದು ಇದು ಬರುತ್ತೆ. CMC ಕೂಡ ಸೇಮ್ ಅದೇ ರೀತಿನೇ. ಎಸ್, ಹೌದು. ಅಂದ್ರೆ ಯಾವುದೇ ಒಂದು ನಾವು ಅರ್ಥ ಮಾಡ್ಕೊಳ್ಳಿ, ಏನಾದ್ರೆ ಇವಾಗ ಡಾಕ್ಯುಮೆಂಟ್ಸ್ ಏನಾಗುತ್ತೆ, ಈಗ ಗ್ರಾಮ ಠಾಣ ಅಂತ ಬರುತ್ತೆ. ಓಕೆ. ಒಂದು ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಸರಹದ್ದು ಅಂತ ಹಾಕೊಂಡಿರ್ತಾರೆ. ಓಕೆ. ಆ ಸರಹದ್ದಿನಲ್ಲಿ ಏನಾದ್ರು ಬಂತು ಅಂದ್ರೆ ಅದನ್ನ ಗ್ರಾಮ ಠಾಣ ಸ್ವತ್ತುಗಳು ಅಂತ. ಆ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿಗೆ PDOಗೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ. ಆ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತೆ ಪಂಚಾಯತಿನಲ್ಲಿ ಡಿಮ್ಯಾಂಡ್. ಇಟ್ಸ್ ಲೈಕ್ ಒಂದು ರೀತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇದ್ದ ಹಾಗೆ. ಎಸ್, ಹೌದು. ಇದೇನಾಗುತ್ತೆ, ಗ್ರಾಮ ಠಾಣ ಜಾಗಗಳು ಕ್ಲಿಯರ್ ಆಗಿರುತ್ತೆ. ಓಕೆ. ಬಟ್ ಏನಾಗುತ್ತೆ, ಈ ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿದೆಯಲ್ಲ, ಇವತ್ತು ಡೆವಲಪರ್ಸ್ ಅಂತ ಕರಿತೀವಲ್ಲ, ಓಕೆ, ಪಂಚಾಯಿತಿ ಖಾತಾ ಅಂತ ಮೊದಲನೇ ಪ್ರಾವಿಷನ್ಸ್ ತೆಗಿತಾರೆ. ಓಕೆ. ಇದನ್ನ ಅಬ್ಸರ್ವ್ ಮಾಡಿ. ಈಗ ನೀವು ಯಾವ್ದಾದ್ರು ಒಂದು ಚಾನೆಲ್ಗಳನ್ನ ನೋಡ್ತಾ ಇದ್ರಿ, ಸರ್ ನಮ್ಮಲ್ಲಿ ಪಂಚಾಯಿತಿ ಖಾತಾ ಇರುವಂತದ್ದು ಒಳ್ಳೆ ಜಾಗ ಸಿಗುತ್ತೆ ಅಂತ. ಆ ಲ್ಯಾಂಡ್ ಡೆವಲಪರ್ಗೆ ಇದು ಎಕ್ಸಿಕ್ಯೂಷನ್ ಮಾಡ್ತಾರಲ್ಲ ಅಡ್ವರ್ಟೈಸ್ಮೆಂಟ್ನ, ಪಂಚಾಯತಿ ಖಾತಾ ಅಂದ್ರೆ ಏನು ಅಂತ ಕೇಳಿ ಗೊತ್ತಿರಲ್ಲ. ಹೌದು. ಏನ್ ಪಂಚಾಯತಿ ಖಾತಾ ಅಂದ್ರೆ ಅದು ಅರ್ಥ ಇದೆಯಾ? ಅದು ಯಾವುದೇ ಒಂದು ಸಾರ್ವಜನಿಕರಿಗೆ ನಾನು ಹೇಳುವಂಥದ್ದು, ಯಾವುದೇ ಒಂದು ಲೇಔಟ್ ಅನ್ನ ಮಾಡಿ ಲೇಔಟ್ಗೆ ಪಂಚಾಯತಿ ಖಾತಾ ಈ ಖಾತಾ ಸಿಗುತ್ತೆ ಅಂದ್ರೆ ಅದು 100% ಬೋಗಸ್ಸು. ಓಕೆ. ಲೇಔಟ್ಗೆ ಈ ಖಾತಾವನ್ನ ಮಾಡಿ ಕೊಡುವಂಥದ್ದು ಕಾನೂನಲ್ಲಿ ಪ್ರೊಹಿಬಿಟ್. ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ, ಕಾನೂನಿನಿಂದ ನಿಷಿದ್ಧ. ಓಕೆ. DC ಕನ್ವರ್ಷನ್ ಆಗಿದ್ರೆ ಮಾತ್ರ, ಅಂದ್ರೆ ಆ ಲ್ಯಾಂಡ್ ಅನ್ನ ನಿವೇಶನಗಳನ್ನಾಗಿ ಬದಲಾವಣೆ ಮಾಡೋದಕ್ಕೆ ಸ್ಥಳೀಯ ಪ್ರಾಧಿಕಾರದ ಉನ್ನತ ಅಧಿಕಾರಿಗಳು ಇದು ಕೊಟ್ಟಿದ್ರೆ ಮಾತ್ರ, ಪರ್ಮಿಷನ್ ಅನ್ನು ಕೊಟ್ಟಿದ್ರೆ ಮಾತ್ರ ಓಕೆ DC ಕನ್ವರ್ಷನ್ ಇರುತ್ತೆ. ಕ್ಲೀನಾಗಿ ತಗೊಂಡು ಈ ಖಾತಾ ಆಗುತ್ತೆ. ಯಾಕೆಂದ್ರೆ ಉನ್ನತ ಅಧಿಕಾರಿಗಳು ಕೊಟ್ಟಿರ್ತಾರೆ ಅದಕ್ಕೆ ನಿವೇಶನಗಳನ್ನಾಗಿ ಮಾಡಿ ಮಾರಾಟ ಮಾಡಿ ಅಂತ. ಈ ತರ DC ಕನ್ವರ್ಷನ್ ಇದ್ರೆ ಮಾತ್ರ ಈ ಖಾತಾ ಆಗಿ ಕನ್ವರ್ಟ್ ಆಗುತ್ತೆ ಹೊರತು, ಯಾವನೋ ಒಬ್ಬ ನಮ್ಮ ಈ ನೆಲಮಂಗಲ ಗ್ರಾಮದಲ್ಲಿ 1-3 ಎಕರೆ ಜಾಗ ಇದೆ, ಲೇಔಟ್ ಮಾಡ್ಬಿಡ್ತಾರೆ, ಈ ಖಾತಾ ಆಗುತ್ತೆ ಅಂದ್ರೆ ದಯಮಾಡಿ ನಂಬಬೇಡಿ. ಅದನ್ನ ನಾವು ಇದನ್ನ ಹೇಳುವಂಥದ್ದು ರಿಯಲ್ ಎಸ್ಟೇಟ್ ಸ್ಕ್ಯಾಮ್ಸ್ ಅಂತ ಕರಿತೀವಲ್ಲ, ಇದನ್ನ ಹೇಳ್ತಾರೆ. ಸರ್ ನಿಮ್ಗೊಂದು 6 ಲಕ್ಷ ರೂಪಾಯಿ ಕೊಟ್ಟರೆ ಪಂಚಾಯತಿ ಈ ಖಾತಾ ಇರೋದು ಒಂದು ಸೈಟ್ ಕೊಡಿಸ್ತೀನಿ ಅಂತಾರೆ. ಇವ್ರು 6 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ತಾರೆ, 3 ವರ್ಷ ಆದ್ರೂ ಸೈಟ್ ಕೊಡಲ್ಲ. ಅಲ್ಲಿ ಬೇರೆ ರೀತಿಯಲ್ಲಿ ವ್ಯವಹಾರಗಳು ನಡೆದಿರ್ತವೆ. ಆಮೇಲೆ ವಾಸ್ತವ ಸತ್ಯಾಂಶ ದಯಮಾಡಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಯಾವ್ದಾನು ಒಂದು ರಿಯಲ್ ಎಸ್ಟೇಟ್ ಆಫೀಸು ಒಂದು ಕಮ್ಮಿ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಾನು ನಿನ್ನೆ ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗಿದ್ದೆ, 100 ಕೋಟಿ ಹಗರಣವನ್ನ ಮಾಡಿದ್ದಾನೆ. 100 ಕೋಟಿ. ಓಕೆ. ಆಫೀಸ್ ಹೆಂಗಿದೆ ಅಂದ್ರೆ, ಆಫೀಸ್ಗೆ 5 ಕೋಟಿ ಬಂಡವಾಳವನ್ನ ಹಾಕಿದ್ದಾನೆ. ಯಾವ ಮಲ್ಟಿನ್ಯಾಷನಲ್ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿ, ಒಂದು ಮಾನ್ಯತೆ ಟೆಕ್ ಪಾರ್ಕ್ ನಲ್ಲಿ ಸಾಫ್ಟ್ವೇರ್ ಕಂಪನಿ ಇರುತ್ತಾ ಆ ರೀತಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ ಆಫೀಸನ್ನ. ದುಡ್ಡು ಹೇಗ್ ಬಂತು? ಆಫೀಸ್ ನೋಡಿ ಜನ ಫಿದಾಗಿ ಹೋಗಿರ್ಬೇಕು. ಈ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ಸ್ ಗಳಲ್ಲಿ ಏನಾಗುತ್ತೆ ಗೊತ್ತಾ, ಈ ಯಾವುದೇ ಒಬ್ಬ ವ್ಯಕ್ತಿ ಸರ್ ಸೈಟ್ ಕೊಡಿಸ್ತೀವಿ ಅಂತ ಎಷ್ಟು ನಯವಾಗಿ ಮಾತಾಡ್ತಾರೆ ನಿಮ್ಮ ಹತ್ರ, ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ನೀವು ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋದ್ ಕೂಡಲೇ ಜ್ಯೂಸ್ ಕೊಡ್ತಾರೆ, ಕ್ಲೀನಾಗಿ ಕುಣಿಸ್ಬಿಟ್ಟು ತಲೆ ಮೇಲೆ ಹಂಗೆ ಸೌರಿ ಮಂಕ್ ಮಾಡಿಬಿಡ್ತಾರೆ. ನೀವು ಒಂದು ಸಲ ಏನಾದ್ರು ದುಡ್ಡು ಅವ್ರ ಕೈಗೆ ಹೋಯ್ತಾ, ನೆಕ್ಸ್ಟ್ ನೀವೇನಾರು ದುಡ್ಡು ಕೇಳಿ ತಿರುಪತಿ ನಾಮ ರೌಡಿಸಮ್. ಇನ್ನೊಂದ್ಸಲ ಬಂದ್ರೆ ಆಫೀಸ್ ಹತ್ರ ಕಾಲು ಕೈ ಹತ್ರ ಸಾಕ್ಬಿಡ್ತೀನಿ. ಏನ್ರಿ ಇದು? ಓಕೆ. ಪ್ರತಿಯೊಂದು ರಿಯಲ್ ಎಸ್ಟೇಟ್ ಆಫೀಸು ಇವತ್ತು ರೌಡಿಸಮ್ ಅಡ್ಡಗಳು. ನೀವೇನಾದ್ರೂ ಈ ತರ ರಿಯಲ್ ಎಸ್ಟೇಟ್ ಆಫೀಸಲ್ಲಿ ದುಡ್ಡು ಈ ತರ ಆಗಿದೆ ಅಂದ್ಬಿಟ್ಟು ಸೀದಾ ತಗೊಂಡು ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿ, ಸ್ಟೇಷನ್ ಅಲ್ಲಿ ಕಂಪ್ಲೇಂಟೇ ತಗೊಳ್ಳೋದಿಲ್ಲ.
ಇದು ಸಾರ್ವಜನಿಕರಿಗೆ ತಲೆ ಮೇಲೆ ಹೊಡೆದಿದ್ದು ನಾನು ಸತ್ಯ ಹೇಳ್ತಾ ಇರುವಂತದ್ದು. ನೀವು ವಾಸ್ತವ ಸತ್ಯಾಂಶಗಳನ್ನ ನಾನು ಹೇಳ್ತಾ ಯಾಕಂದ್ರೆ ಅವ್ರ ಲಿಮಿಟ್ಸಿಗೆ ಅದು ಬರೋದೇ ಇಲ್ಲ. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಕ್ಲೀನ್ ಆಗಿ ಏನ್ ಅನ್ನತ್ತೆ ಅಂದ್ರೆ, ನೋಡಪ್ಪ ನೀನು ಹೋಗಿ ದುಡ್ಡು ಕೊಟ್ಟಿದ್ಯಾ, ಹಣಕಾಸಿನ ವ್ಯವಸ್ಥೆಗಳನ್ನ ನಾವು ತಗೊಳೋದಕ್ಕೆ ಬರೋದಿಲ್ಲ, ಪೊಲೀಸ್ ವ್ಯಾಪ್ತಿ ಬರೋದಿಲ್ಲ. ನಿಮ್ಮ ಹಣಕಾಸಿನ ಡಿಸ್ಪ್ಯೂಟ್ಸ್ ಏನಿದೆ ನೀವು ಡೈರೆಕ್ಟ್ ತಗೊಂಡೋಗಿ ಕೋರ್ಟ್ಗೆ ಹಾಕೊಳ್ಳಪ್ಪ ಅಂತಾರೆ. ಇವ್ರು ಹಣಕಾಸಿನ ಟರ್ನ್ ಓವರ್ ಮಾಡಿರಲ್ಲ, ಅಕೌಂಟ್ಗೆ ಹಾಕಿರಲ್ಲ, ಕ್ಯಾಶ್ ತಗೊಂಡೋಗಿ ಕೊಟ್ಟಿರ್ತಾರೆ, ಇವ್ರು ಹೋಗೋದಕ್ಕೆ ಆಗಲ್ಲ. ಓಕೆ. ಇಲ್ಲ ಇವನ್ ಗಂಡ ತಗೊಂಡೋಗಿ ಕೊಟ್ಬಿಟ್ಟಿರ್ತಾನೆ ರಿಯಲ್ ಎಸ್ಟೇಟ್ ಆಫೀಸ್ಗೆ, ಒಂದು ಸಲ ಥ್ರೆಟನ್ಸ್ ಆಗ್ತಾರೆ ಅವರು, ದಾಖಲೆನೂ ಇರೋದಿಲ್ಲ, ಏನು ಇರಲ್ಲ. ಆಮೇಲೆ ಹೆಂಡತಿ ಮಕ್ಳಿಗೆ ಬಂದು ಅವಾಜು, ಓಕೆ, ನಿನ್ನ ಗಂಡನ ಆಚೆ ಏನಾರು ನೋಡ್ಬಿಟ್ರೆ ಸ್ಟೇಷನ್ ಕೋರ್ಟು ಅಂತ ಹೋದ್ರೆ ಕಾಲು ಕೈ ಏನು ಇರಲ್ಲ, ಮನೇಲಿ ಹೆಣ್ಣು ಮಕ್ಳಿದ್ದಾರೆ, ಹುಷಾರಾಗಿ ನೋಡ್ಕೊಂಡು ನಿಮ್ಮ ಮನೆಯವ್ರನ್ನ ಅಂದ್ರೆ ಅಲ್ಲಿಗೆ 10 ಲಕ್ಷದ ಕತೆ ಮುಗಿಯುತ್ತೆ.